ನನ್ನ ಇದೇ ಜನರ ಪರವಾಗಿ ಜನರಿಗೆ ಏನಾದರೂ ನಿರ್ಧಾರವನ್ನು ಜನರಿಗೆ ಏನು ಮಾಡ್ತೀವಿ ಆ ವಿಚಾರದಲ್ಲಿ ಅಂಥ ಖಾತೆಗಳನ್ನು ಕೊಡ್ತೀವಿ. ಜನರಿಗೆ ನೇರವಾಗಿ ಸಂಪರ್ಕ ಇದೆ ಮಾಡಿ ಕೂಡ ನಾವು ಯಾವುದೂ ಕೂಡ ಮಾಡುವಂಥ ಅವರು ಮಂತ್ರಿ ಆಗಿರೋದು ಕೆಲವು ಜನರಿಗೆ ನೋಂದಣಿ ಆಗುವಂಥ ತುತ್ತಾಗಿದೆ. ಆಡಿಯೋ ಕೂಡ ಒಂದು ವೈರಲ್ ಆಗಿದೆ ನೋಡಿ. ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ, ಇದು ನಮ್ಮ ತಂದೆಯವ್ರ ಕಾಲದಿಂದ ಇದ್ದರು. ಯಾಕಂದರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗುತ್ತೆ. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಇಲ್ಲಿ ಸನ್ಮಾನ್ಯ ಬಿ ಚಿಮ್ಮನಕಟ್ಟಿ ಸಾಹೇಬರು ಉಸ್ತುವಾರಿ ನಮ್ಮವರೇ, ನಮ್ಮ ಪಕ್ಷದ ಹಿರಿಯರಾಗಿದ್ದಾರೆ. ಇವತ್ತು ಇದು ಏನಂತ ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇಲ್ಲ. ಸ್ವಪಕ್ಷದಿಂದಲೇ ಷಡ್ಯಂತ್ರ. ಸ್ವಪಕ್ಷದವರು ನಮ್ಮ ವಿರೋಧದವರು ಯಾರು ನಮ್ಮ ಮುಂದೆ ಬಂದಿಲ್ಲ, ತಾಕತ್ತಿಲ್ಲ, ದಮ್ಮು ಇಲ್ಲ. ಆದರೆ ನಮ್ಮವರೇ ಷಡ್ಯಂತ್ರ ಮಾಡೋರು. ಈಗ ಅವರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದ್ದಾರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದ್ದೇವೆ. ಕೆಲವಷ್ಟು ಆರ್ ಬಿ ತಿಮ್ಮಾಪುರವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರಾದ ಅವರ ಮಾತನ್ನು ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರು ಈ ಜಿಲ್ಲೆಯಲ್ಲಿ ಅನುಭವ ಇಲ್ಲ. 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದವರು. ಅವರು ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಅವ್ರಿಗೆ MLC ಮಾಡಿ ಮತ್ತು ಸಚಿವರನ್ನು ಮಾಡಿದಂಥ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಇದೆಲ್ಲ ಅರಿವು ಇಟ್ಕೊಂಡು ನಡಿಬೇಕಾಗುತ್ತೆ. ಪಕ್ಷ ನಮ್ಗೆ ಏನು ಮಾಡಿದೆ, ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸ, ತಾಯಿಗಡಿ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ಮಾಡುತ್ತೆ. ಅದಕ್ಕೆ ಕರೆಯೋದು ನನಗೆ ನಾನು ಕೇಳ್ಕೊಳ್ತೀನಿ. ಅವರೇ ಅನ್ನೋದು ನನಗೂ ಕೂಡ ಖಚಿತ ಆಗಿದೆ. ಯಾಕಂದರೆ ನಾನು ಬಾಲ್ಯದಿಂದ ಅವ್ರಿಗೆ ಬರಲಿ ಜಿಲ್ಲೆಯವ್ರಿಗೆ ಅವ್ರದೇ ಅದು ವಾಯ್ಸ್ ಅನ್ನೋದು ನನಗೆ ಗೊತ್ತಾಗ್ತದೆ. ಅದು ನೋಡೋಣ. ನಮ್ಮ ಪಕ್ಷದ ನೋಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ರಿ ಅಂತ ನೋಡ್ರಿ. ಇವ್ರು ಯಾರು ನಿರ್ಧಾರ ಮಾಡ್ತಾರೆ? ಪಕ್ಷ ಇದೆ, ನಮ್ಮ ಮುಖ್ಯಮಂತ್ರಿ ನಿರ್ಧಾರ ಮಾಡ್ತಾರೆ. ಇವರಿಬ್ಬರು ಹೇಳೋಕ್ಕೆ ಬರ್ತಾರೆ. ಇವರು ಸ್ವತಃ SC ನಂಜೇನಮಠ ಅವರೊಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅಂತ. ಆ ಪುಸ್ತಕ ನಿಮ್ಗೆ ಬಂದಿದೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಬರ್ತಾರೆ 2008ರಲ್ಲಿ ನಾನು ವಿಜಯಾನಂದ ಕಾಶ್ಯಪ್ ಅವರಿಗೆ ಅನ್ಯಾಯ ಮಾಡಿ, ನೀವು ಕಾಯಂ ಅನ್ಯಾಯ ಮಾಡ್ಕೊತಾರೆ ಬಂದ ನಾವು ಯಾವತ್ತು ಒಳ್ಳೇದು ಯಾರಿಗೆ ಮಾಡಿ. ನಾನು ದೇಶದ ರಾಜಕೀಯ, ಸ್ಥಳೀಯ ರಾಜಕೀಯ ಮಾಡುವಂಥ ವ್ಯಕ್ತಿ ಅಲ್ಲ. ನಾನು ಒಂದು ಸಂಸ್ಕಾರ ಇರುವಂಥ ಯಾಕಂದರೆ ನಮ್ಮ ತಂದೆಯವರು, ತಾಯಿಯವರು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಶಾಸಕರು. ಸುಮಾರು ನನ್ನ ಮನೆತನದಲ್ಲಿ 6 ಬಾರಿ ಶಾಸಕರು. ಪಕ್ಷ ಸೇವೆ ಮಾಡೋದಕ್ಕೆ ಅವಕಾಶ ನಾವು ಸೇವೆ ಮಾಡೋದು, ವಿಷಯ ಮಾಡೋದು ಅಥವಾ ಅವರಿಗೆ ವಿರುದ್ಧವಾಗಿ ನಾವು ಷಡ್ಯಂತ್ರ ಮಾಡೋದು ನಮ್ಮ ಮನಸ್ಸಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕ್ರಮ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಮ್ಮ KPC ಅಧ್ಯಕ್ಷ ಅಂತ ಹರಿಪ್ರಸಾದ್ ಸರ್ ಅವರು ನಿರ್ಧಾರ ಮಾಡ್ತಾರೆ. ನೋಡ್ರಿ, ಜಿಲ್ಲೆಯಲ್ಲಿ ನಾನು ಒಬ್ಬನೇ ಮಂತ್ರಿ ಅದಕ್ಕೆ ಸರ್ ಪಕ್ಷ ಸಂಘಟನೆ ಜವಾಬ್ದಾರಿ ಕೂಡ ತಮಗೆ ಅಪ್ಗ್ರೇಡ್ ನನಗೆ ಅರಿವಿದೆ. ನೋಡಿ, ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟವಿಲ್ಲ. ನಾನು ಕಚ್ಚಾಟ ಅವರವರು ಮಾತಾಡ್ಕೊಂಡಿದ್ದಾರೆ. ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ. ಸಹಜವಾಗಿ ಕೆಲವು ಜನಕ್ಕೆ ಇರ್ತದೆ, ನೋವಾಗತ್ತಂತ. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನು ಹೇಳಬೇಕಲ್ಲ. ಅದನ್ನು ಹೇಳಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ಏನೋ ದುಡ್ಡಿನ ಆರೋಪ ಮಾಡೋದು, ದುಡ್ಡಿನ ಆರೋಪ ಮಾಡೋದು. 80% ನಾನು ಕೇಳಿದ್ದೀನಿ, ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದ್ದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗೆ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವರಿಗೆ ಏಕವಚನದಲ್ಲಿ ಮಾತಾಡೋದು, ಹುಚ್ಚರು ಅಂತ ಮೇಲಿಯವರು ಹೈಕಮಾಂಡ್ನವರು ಹುಚ್ಚರು ಅನ್ನೋ ಅಂದಿದ್ದಾರೆ. ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ
ಇದು ಏನು ಹೊಸದಲ್ಲ ಇಲ್ಲ, ಇದನ್ನು ಎದುರಿಸ್ಕೊತಾರೆ ಬಂದು ನಾವು ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ಕೆ ರೆಡಿ ಇದ್ದೀವಿ, ನಾವು ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಮುಗಿಸಿದೆ, ಪಕ್ಷಕ್ಕೆ ನಾವು ನಿಷ್ಠೆಯಾಗಿ ಇವತ್ತು ಜನರಿಗೋಸ್ಕರ ಏನು ಜನ ನಮ್ಮನ್ನು ನಿರೀಕ್ಷಣೆ ನಮ್ಮನ್ನು ಗುರುತಿಸಿ ಒಂದು ಶಾಸಕರು ಅವ್ರಿಗೋಸ್ಕರ ಏನು ಮಾಡ್ಬೇಕು ಸರ್ಕಾರದಲ್ಲಿ ಆ ಬದ್ಧತೆ ಅರಿವು ಇಟ್ಕೊಂಡು ಕೆಲಸ ಮಾಡ್ತಾರೆ. ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಅಂತ ಕಲ್ಗಿರಿದ್ರು ಫಾದರೇ ಗಾಡ್ ಆಗಿ ನಿಂತಿದ್ದಾರೆ. ಈ ಸಚಿವ ಸ್ಥಾನ ಪಡ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟಕ್ಕೆ ಯಾವೆಲ್ಲ ಅಂಶಗಳು ಹೋರಾಟ ಇದೆ? ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತು ಹೇಳ್ತಾರೆ, ನಾವೆಲ್ಲ ಕೇಳಿದ್ವಿ, ಏನು ಪ್ರಯತ್ನ ವಿಫಲ ಆಗ್ತದೆ, ಪ್ರಾರ್ಥನೆ ವಿಫಲ ಆಗಲ್ಲ. ಅದಕ್ಕೆ ನಾನು ಒಬ್ಬ ನನ್ನ ಪ್ರಾರ್ಥನೆಯೇ ಇವತ್ತು ನನಗೆ ಇವತ್ತು ಅವರು ಚುನಾಯಿತ ಮಾಡಿ ಆ ಪ್ರಾರ್ಥನೆಯನ್ನು ನಿಮ್ಮಿಲ್ಲ. ಯಾರ ಹತ್ರ ಪ್ರಾರ್ಥನೆ ಮಾಡಿದ್ರಿ? ಭಗವಂತನ ಹತ್ರ ಮಧ್ಯಾಹ್ನ ನಾಯಕರ ಹತ್ರ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು. ಸ್ಟ್ರಾಂಗ್ ಆಗಿ ನಿಮ್ಮ ಪ್ರೇಯರ್ ಮುಖಾಂತರ ಬಸವರಾಜ್ ಬರೋಟೆ ರಾಜೀನಾಮೆ ಸೇಮ್ ಅವರು ರಾಜೀನಾಮೆ ಮುಂದೆ ಏನು ಮಾಡ್ತಾರೆ?